ಏನಾಯ್ತು ರುಕ್ಕು? ರುಕ್ಕು ಯಾಕೆ? ಅದು ಮಾವ, ದಿವ್ಯಾ ನಾನು ಕತ್ತಿಸ್ಕೋದಕ್ಕೆ ಬಂದಿದ್ಲು, ಸ್ವಲ್ಪದಲ್ಲಿ ಬಚಾವಾದೆ. ಎಲ್ಲೇ ಅವಳೇ ಇಲ್ಲ? ಓಡೋದ್ಲ ಅಮ್ಮ. ರುಕ್ಕು, ಅವಳು ಏನು ಮಾಡ್ತಾಳೆ ಅನ್ನೋ ಭಯದಲ್ಲಿ ಮಲಗಿರ್ತೀಯ, ಅದಕ್ಕೆ ಕೆಟ್ಟ ಕನ್ಸು ಬಿದ್ದಿರುತ್ತಮ್ಮ. ಇಲ್ಲ ಅಜ್ಜಿ, ನಿಜವಾಗ್ಲೂ ಬಂದಿದ್ಲು, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಮತ್ತೆ ಅವಳು ಇಲ್ವಲ್ಲೇ? ರೂಮ್ ನೋಡು, ಕ್ಲೋಸ್ ಆಗಿದೆ. ಇಲ್ಲ ಅಮ್ಮ, ಅದು ರುಕ್ಕು, ಮನ್ಸಲ್ಲಿರೋ ಭಯ ಕನ್ಸಾಗಿ ಬರುತ್ತಂತೆ. ಮಲ್ಕೋ, ಹೆದರ್ಕೋಬೇಡ. ಮಾವ, ಅದು ನಿನಗಷ್ಟೊಂದು ಭಯ ಆದರೆ ನಾನು ಇಲ್ಲೇ ಪಕ್ಕದಲ್ಲೇ ಮಲಗಿರ್ತೆ. ತಲೆ ಕೆಡ್ಸ್ಕೊ, ಮಲ್ಕೋ. ಮಲ್ಕೋ. ಏನ ಹೆದರ್ಬೇಡ. ನಾನು ಇವ್ರನ್ನ ಬೇರೆ ಮಾಡಕ್ ನೋಡ್ತಿದ್ರೆ ಇವ್ರು ಇನ್ನೂ ಹತ್ರ ಆಗ್ತಾನೆ ಇದಾರಲ್ಲ. ಏಯ್ ರುಕ್ಕು, ಸ್ವಲ್ಪದ್ರಲ್ಲೇ ಮಿಸ್ ಆದೆ, ಬಟ್ ಇಷ್ಟರಲ್ಲೇ ನಿನಗಿದೆ ಕಣೆ ಹಬ್ಬ. ನಿಮ್ಮ ಆಕ್ರೋಶ ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ಸತ್ಯ ಅವರು ಎಂತ ದಕ್ಷ ಅಧಿಕಾರಿ ಅಂತ ನಮ್ಮೆಲ್ರಿಗೂ ಗೊತ್ತಿರೋದೆ. ಆದ್ರೆ ಕಾನೂನಿಗೆ, ಅದ್ರ ವ್ಯಾಪ್ತಿಗೆ ನಾವೆಲ್ಲರೂ ಬೆಲೆ ಕೊಡ್ಲೇಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಇನ್ಯಾವ ತಾಳ್ಮೆ ಸರ್? ಮೊದಲು ಸತ್ಯ ಅವ್ರ ಸಸ್ಪೆನ್ಷನ್ ವಾಪಸ್ ತಗೊಳ್ಳಿ. ಸತ್ಯ ಅಂತ ನಿಷ್ಠಾವಂತ ಅಧಿಕಾರಿಗಳು ನಮಗ್ ಬೇಕು. ಅವ್ರು ಮತ್ತೆ ಡ್ಯೂಟಿಗೆ ಜಾಯಿನ್ ಆಗ್ಬೇಕು. ನೋಡಿ, ಸತ್ಯ ಅವರೇ ಈ ವಿಷಯನ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ. ಅದು ಅವ್ರಿಗೆ ಅವ್ರ ಮೇಲಿರೋ ನಂಬಿಕೆ. ನಿಮ್ಗೆ ಅವ್ರ ನಿರ್ಧಾರದ ಮೇಲೆ ಗೌರವ ಇದ್ರೆ ದಯವಿಟ್ಟು ಗಲಾಟೆ ಮಾಡಬೇಡಿ, ಇಲ್ಲಿಂದ ಹೊರಡಿ. ಸತ್ಯ ಅವರೇ ಸುಮ್ಮನಿದ್ದಾರೆ ಅಂದ್ರೆ ಅವ್ರು ಗೆದ್ದು ಬರ್ತೀನಿ ಅಂತ ನಂಬಿಕೆ ಇರಬೇಕು ಅನ್ಸುತ್ತೆ. ಹೌದು, ಇಲ್ಲಾಂದ್ರೆ ಅವ್ರು ಸುಮ್ಮನೆ ಇರ್ತಿದ್ರು. ನಿಮ್ಗೆ ಸತ್ಯ ಅವ್ರ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಇದೆಯೋ ನಮಗೂ ಅಷ್ಟೇ ಇದೆ. ಆದ್ರೆ ಇದೆಲ್ಲ ಕಾನೂನು ನಿಯಮಗಳು ಅಷ್ಟೇ. ಸತ್ಯ ಅವರು ಆದಷ್ಟು ಬೇಗ ಮತ್ತೆ ಕಾಕಿ ತೊಡ್ತಾರೆ. ಅವತ್ತು ನಾನೇ ಅವ್ರ ಕೈಯಿಂದ ಒಂದು ಪ್ರೆಸ್ ಮೀಟ್ ಮಾಡಿಸ್ತೀನಿ. ಈಗ ಗಲಾಟೆ ಮಾಡೋದು ಬಿಟ್ಟು ದಯವಿಟ್ಟು ಹೊರಡಿ. ಸರ್, ಈಗ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಹೊರಡ್ತೀವಿ ಸರ್. ನಡ್ರಿ. ನೀವು ಅವರನ್ನ ಸುಮ್ಮನೆ ಇರಿಸ್ಬೋದು, ಆದ್ರೆ ಮಾಧ್ಯಮಕ್ಕೆ ನಿಜ ಏನು ಅಂತ ಗೊತ್ತಾಗ್ಬೇಕಲ್ವಾ? ನಿಮ್ಗೆ ಅಂದ್ರೆ ನಿಮ್ ಮೀಡಿಯಾದವ್ರ ಕುತೂಹಲಕ್ಕೆ ಯಾರು ಹೊರತಲ್ಲ ಅನ್ಸುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಸತ್ಯ ದಕ್ಷ ಅಧಿಕಾರಿ. ನನ್ನ ಪ್ರಕಾರ ಇದನ್ನೆಲ್ಲ ದಾಟಿ ಶಿ ವಿಲ್ ಬಿ ಬ್ಯಾಕ್. ಮಿಕ್ಕಿದ ಡೀಟೇಲ್ಸ್ನ ಆದಷ್ಟು ಬೇಗ ಸತ್ಯ ನಿಮ್ಗೆ ಕೊಡ್ತಾರೆ. ನಮಸ್ಕಾರ. ನೋಡಿದ್ಯಾ ಹುಡುಗಿ, ನಿನ್ ಹಿಂದೆ ಬರೀ ಮನೆಯವರು ಮಾತ್ರ ಅಲ್ಲ, ಎಷ್ಟೋ ಜನ ನಿಂತಿದ್ದಾರೆ. ಇದು ನಿಜವಾದ ಸಂಪಾದನೆ ಅಂದ್ರೆ. ನನಗೂ ಇದೆಲ್ಲ ಗೊತ್ತಿರಲಿಲ್ಲ ಅತ್ತೆ, ಆದರೆ ಇದನ್ನೆಲ್ಲ ನೋಡ್ತಿದ್ರೆ ನಾನು ಇಷ್ಟು ದಿನ ಪಟ್ಟಿದ ಕಷ್ಟಕ್ಕೆ ಸಾರ್ಥಕ ಅನ್ಸುತ್ತೆ. ನಾವು ಮಾಡೋ ಕೆಲಸನ ನಿಷ್ಠೆಯಿಂದ ಮಾಡಿದ್ರೆ ಜನ ನಮ್ಮ ಕೈ ಬಿಡಲ್ಲ ಅನ್ನೋದನ್ನ ಕೇಳಿದ್ದೆ, ಆದರೆ ಈಗ ನನ್ನ ಅನುಭವಕ್ಕೆ ಬರ್ತಿದೆ ಅತ್ತೆ. ಅವರು ನಿನ್ನ ಪರವಾಗಿ ಫೈಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀನು ಅವ್ರ ಮನಸ್ಸಲ್ಲಿ ಎಷ್ಟು ದೊಡ್ಡ ಪರಿಣಾಮನ ಉಂಟು ಮಾಡಿದ್ಯಾ ಸತ್ಯ. ಅಕ್ಕ ಹೇಳ್ತಾ ಇರ್ತಾಳಲ್ಲ, ನನ್ನ ಸೊಸೆ ಕಂಡ್ರೆ ನನಗೆ ಹೆಮ್ಮೆ ಅಂತ. ಅದರಲ್ಲಿ 1% ಕೂಡ ಸುಳ್ಳಿಲ್ಲ ನೋಡು. ಹೂ ಚಿಕ್ಕತ್ತೆ, ನೀವಿಬ್ರು ಈ ಥರ ಆಗಾಗ ಹೇಳ್ತಿರೋದ್ರಿಂದನೇ ನನಗೂ ನನ್ನ ಬಗ್ಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಬಂದಿರೋದು. ಕಾನ್ಫಿಡೆನ್ಸ್ ಅಷ್ಟೇ ಅಲ್ಲ ಹುಡುಗಿ, ಕಮಿಷನರ್ ಕೂಡ ಇಂಡೈರೆಕ್ಟ್ ಆಗಿ ನಿನ್ನನ್ನೇ ಸಮರ್ಥನೆ ಮಾಡ್ಕೊಂಡ್ಬಿಟ್ರಲ್ಲ.
ಅವರಂತೂ ಯಾವಾಗಲೂ ನನ್ನ ಪರಾನೇ ಅತ್ತೆ. ನಾನು ಡ್ಯೂಟಿಗೆ ಜಾಯಿನ್ ಆದಾಗ್ಲಿಂದನೂ ಅವರೇ ನನ್ನನ್ನು ಬೆಳೆಸಿರೋದು. ನನಗಂತೂ ಆದಷ್ಟು ಬೇಗ ನೀನು ಈ ಕಳಂಕದಿಂದ ಬಿಡುಗಡೆ ಹೊಂತೀಯ ಅಂತ ಅನಿಸ್ತು. ತಾವೆಲ್ಲರೂ ಈ ಆತ್ಮೀಯ ಆಮಂತ್ರಣಕ್ಕೆ ಗೌರವ ನೀಡಿ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ವಧುವರರಿಗೆ ಆಶೀರ್ವದಿಸಿ ಯಥೋಚಿತ ಸತ್ಕಾರ ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ಲ ಸರಿಯಾಗಿದೆ ಗಿರಿಜಮ್ಮ? ನೀವು ಬರೆದ ಮೇಲೆ ಹೇಳ್ಬೇಕಾ ಪುರೋಹಿತರೆ? ಎಲ್ಲ ಸರಿಯಾಗಿದೆ. Congratulations both of you. ಬಾಲ, ರುಕೋ, ಪುರೋಹಿತರ ಆಶೀರ್ವಾದ ತಗೊಳ್ಳಿ. ದೂರ ಕಾಲ ಖುಷಿಯಾಗಿರಿ. ಏಯ್, ಏನ್ ಎಲ್ರು ನನ್ನ ಕೂಡಾಕಿ ದೊಂಬರಾಟ ನಡೆಸ್ತಿದ್ರ? ಓಪನ್ ಮಾಡಿ. ಪುರೋಹಿತರೆ, ನೀವು ನಿಮ್ಮ ಕೆಲಸ ಎಲ್ಲ ಮುಗೀತಲ್ಲ, ನೀವೇನು ಹೊರಡಿ. ಅವಳು ಇನ್ನೂ ಕೂಗ್ತಾಳೆ, ಹೆಚ್ಚು ಕಿರ್ಚಾಡ್ತಾಳೆ. ನಿಮ್ದೆಲ್ಲ ಆಗಿದೆ, ಹೊರಡ್ಬೋದು ನೀವು. ಸರಿಯಮ್ಮ, ನಿಮ್ಮ ಹುಡುಗಿಗೆ ಒಳ್ಳೆ ಕಡೆ ಚಿಕಿತ್ಸೆ ಕೊಡಿಸಿ. ಹೀಗೆ ಆದರೆ ನಿಮಗೆ ಮಾತ್ರ ಅಲ್ಲ, ಅಕ್ಕಪಕ್ಕದವ್ರಿಗೂ ತೊಂದರೆ. ನೀವು ಹೇಳೋದು ನಿಜ ಪುರೋಹಿತರೆ. ನಾವು ಒಳ್ಳೆ ಕಡೆನೇ ತೋರಿಸ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗ್ಲಿ ಅಮ್ಮ.